ರೋಹಿತ್ ಎನ್ನುವ ಪೀಡೆ ಸಪ್ತಾ ಬದುಕಿನಿಂದ ದೂರವಾದ ನಂತರ ಸ್ವರಳ ಜೊತೆ ಹತ್ತಿರವಾಗುವ ಸಪ್ತಾ ಅವಳೊಂದಿಗೆ ಹೊಸ ಗೆಳೆತನ ಶುರು ಮಾಡಿದಳು. ಎಂದಿನಂತೆ ಕ್ಲಾಸ್ ಮುಗಿದ ಕೂಡಲೇ ಸ್ವರ ಮನೆ ಕಡೆ ಹೋದರೆ ಅಗಸ್ತ್ಯನನ್ನು ಹುಡುಕಿ ಸಪ್ತಾ ಕ್ಯಾಂಟೀನ್ಗೆ ಹೋಗುವಳು. ಸಪ್ತಾ ಬರುವುದನ್ನು ನೋಡಿದ ವಾಸುಕಿ ಮೇಲೆದ್ದನು. ಮುಂದೆ ಕಂಟಿನ್ಯೂ ಆಗ್ತದೆ. ಓಕೆ, ನಾನು ಹೋಗಿ ಡಿಪಾರ್ಟ್ಮೆಂಟ್ಗೆ ನಮ್ಮ ಅಸೆಸ್ಮೆಂಟ್ ಕೊಟ್ಟು ಬರ್ತೇನೆ. ನಿಮಗೋಸ್ಕರ ಒಬ್ಬರು ಬರ್ತಿದ್ದಾರೆ. ಯು ಬೋತ್ ಕ್ಯಾರಿ ಆನ್ ಎಂದು ವಾಸುಕಿ ಎದ್ದು ಹೋಗುವನು. ಐ ಅಸ್ತ್ ಎಂದು ಅವನ ಎದುರಲ್ಲಿದ್ದ ಚೇರಿನಲ್ಲಿ ಕುಳಿತುಕೊಂಡಳು. ನಿಮ್ಮ ಡಿಸಿಷನ್ ನನಗಿಷ್ಟ ಆಗಲಿಲ್ಲ. ನೀವಷ್ಟು ಸುಲಭವಾಗಿ ಆ ನೀಚನನ್ನು ಕ್ಷಮಿಸಿದ್ದು ನನಗೆ ಪ್ರಿನ್ಸಿಪಲ್ಗೆ ಯಾರಿಗೂ ಕೂಡ ಇಷ್ಟವಾಗಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ ಎಂದು ಅಗಸ್ತ್ಯ ನೇರವಾಗಿ ಪ್ರಶ್ನಿಸುವನು. ನಾನು ನಿಜವಾಗ್ಲೂ ಅವನನ್ನು ಕ್ಷಮಿಸಿಲ್ಲ ಅಗಸ್ತ್ಯ. ಆ ನೀಚನ ಮುಖವನ್ನು ಮತ್ತೆ ಈ ಜನ್ಮದಲ್ಲಿ ನೋಡೋಲ್ಲ ನಾನು. ಆದರೆ ಎಷ್ಟು ಅಂತ ದ್ವೇಷ ಸಾಧಿಸಲಾಗುತ್ತೆ ಹೇಳಿ. ಅವರಪ್ಪ ತುಂಬ ಪವರ್ಫುಲ್ ಆಗಿರುವ ಮನುಷ್ಯ. ತುಂಬ ಕೇಳಿಕೊಂಡರು. ಅದು ಅಲ್ಲದೆ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾಡ್ತೇನಂತ ಹೇಳಿದಾಗ ಮನೆಯಲ್ಲಿ ಸ್ವಲ್ಪ ಹೆದರಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು. ಬಿಡಿ, ಹಳೆ ವಿಷಯ ಎಲ್ಲ ಯಾಕೆ, ಇದನ್ನೆಲ್ಲ ಮರೆತು ಮುಂದೆ ಬರಬೇಕಲ್ವ ನಾವು. ನೋಡಿ, ನಾನೇ ಇವಾಗ ಆರಾಮವಾಗಿದ್ದೀನಿ ಅಲ್ವಾ ಎಂದು ಹೇಳಿದಾಗ ತಲೆ ಆಡಿಸಿದ ಅಗಸ್ತ್ಯ ಏನೂ ಹೇಳಲಿಲ್ಲ. ಇದೆಲ್ಲ ಬಿಡಿ, ನನ್ನನ್ನು ಯಾರೋ ಒಬ್ಬ ಹುಡುಗ ಮುಟ್ಟಿದ ಎಂದು ನಿಮಗೆ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಕಷ್ಟ ಆಗ್ತಿದೆಯಾ ಎಂದು ಕೇಳುವಳು. ಅಷ್ಟು ಚೀಪಾಗಿ ಯೋಚಿಸುವವನಲ್ಲ ನಾನು. ನಿಮ್ಮ ವಿಷಯ ಮಾಮ್ಗೆ ಹೇಳಿದ್ದೇನೆ. ಇವತ್ತು ನಿನ್ನನ್ನು ಅವರ ಹತ್ತಿರ ಕರೆದುಕೊಂಡು ಹೋಗ್ತಿದ್ದೇನೆ. ಅವರು ಎಸ್ ಅಂದರೆ ನನ್ನದೇನೂ ಅಭ್ಯಂತರ ಇಲ್ಲ ಎಂದು ಹೇಳುವನು. ರಿಯಲಿ ಅಗಸ್ತ್ಯ, ನಿಮ್ಮಮ್ಮ ಒಪ್ಕೊಂಡ್ರೆ ನೀವು ನನ್ನನ್ನು ಲವ್ ಮಾಡ್ತೀರಾ? ನಾನಂತೂ ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ. ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅಂತ ತುಂಬ ಕನಸು ಕಂಡಿದ್ದೇನೆ. ನೀವು ನಮಗಿಂತ ತುಂಬ ಶ್ರೀಮಂತರು. ನನ್ನ ಕೈ ಬಿಡಲ್ಲ ತಾನೆ ಎಂದು ಅವನ ಕಣ್ಣನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಾಗ ಅವಳ ಕೈ ಮೇಲೆ ಕೈ ಇಟ್ಟು ಭರವಸೆ ನೀಡುವ ಅಗಸ್ತ್ಯ ಸಪ್ತಾಳನ್ನು ತನ್ನ ಆಫೀಸ್ಗೆ ಕರೆದುಕೊಂಡು ಹೋಗುವನು. ಅದೇ ಅವರ ಕ್ಯಾಬಿನ್. ನೀವಿಬ್ಬರು ಏನು ಮಾತನಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾನು ನನ್ನ ಕ್ಯಾಬಿನ್ ಹತ್ರ ಹೋಗಿರ್ತೇನೆ. ನನಗೆ ಸ್ವಲ್ಪ ವರ್ಕ್ ಇದೆ, ಸೊ ನೀನು ಹೋಗ್ಬೋದು ಎಂದು ನೀಲಾಂಬರಿ ಅವರ ಕ್ಯಾಬಿನ್ ಹತ್ತ ತೋರಿಸಿ ಅಗಸ್ತ್ಯ ಅವನಿಗೆಂದೇ ಇರುವ ಕ್ಯಾಬಿನ್ ಒಳಗೆ ಹೋಗೋನು. ಏಕಾಏಕಿಯೇ ಅವರ ಅಮ್ಮನ ಹತ್ತಿರ ಕರೆದುಕೊಂಡು ಬಂದಿದ್ದರೆ ನಾನೇನು ಪ್ರಿಪೇರ್ ಆಗಿಲ್ಲ. ಅವರನ್ನು ಹೇಗೆ ಇಂಪ್ರೆಸ್ ಮಾಡೋದು? ಈ TV ನ್ಯೂಸ್ ಪೇಪರ್ನಲ್ಲಿ ನೀಲಾಂಬರಿ ಹೆಗ್ಡೆ ಅಂದರೆ ಒಬ್ಬ ಮಹಾನ್ ದಿಟ್ಟ ಹೆಣ್ಣು ಹಾಗೆ ತೋರಿಸಿದ್ದರು. ಮೊದಲ ಬಾರಿಗೆ ನೇರವಾಗಿ ಭೇಟಿ ಆಗ್ತಿದ್ದೇನೆ. ಆ ಹೆಂಗಸು ಹೇಗೋ ಏನೋ, ಏನಾದರೂ ಇಂಪ್ರೆಸ್ ಮಾಡೋಣ ಅಂದರೆ ಏನು ಹೊಳೆಯುತ್ತಿಲ್ಲ ಎಂದು ತಲೆ ಕೆಡಿಸಿಕೊಳ್ಳುವ ಸಪ್ತಾ ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ಹೋದವಳು ತನ್ನ ಎದುರಿಗೆ ಬರುತ್ತಿದ್ದ ವಯಸ್ಸಾದ ವ್ಯಕ್ತಿ ಕೆಳಗೆ ಬಿದ್ದಾಗ ಅವರನ್ನು ಹಿಡಿದು ಎಬ್ಬಿಸಿ ಅಲ್ಲಿದ್ದ ಸೋಫಾ ಮೇಲೆ ಕೂರಿಸಿದವಳು. ಆ ಸಮಯದಲ್ಲಿಯೂ ಕೂಡ ನೀಲಾಂಬರಿಯವರ ಕ್ಯಾಬಿನ್ ಓಪನ್ ಆಗಿ ಅವರಲ್ಲಿ ನಿಂತಿದ್ದನ್ನು ಕ್ಷಣಾರ್ಥದಲ್ಲಿ ಗ್ರಹಿಸಿದವಳು ಆ ವ್ಯಕ್ತಿಗೆ ಕುಡಿಯಲು ನೀರು ಕೊಟ್ಟು ಅವರ ಪಕ್ಕ ಕುಳಿತುಕೊಂಡಳು. ಏನು ಅಂಕಲ್, ವಯಸ್ಸಾಗಿದೆ, ಮನೆಯಲ್ಲಿ ಕೂತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ತಾನೆ. ಇಷ್ಟು ದೊಡ್ಡ ಫೈಲ್ ಹಿಡಿದು ಬರ್ತಿದ್ದೀರಲ್ಲ, ಯಾರನ್ನಾದರೂ ಸಹಾಯಕ್ಕೆ ಕರೆಯಬೇಕಲ್ವಾ ಎಂದು ಮೃದುವಾಗಿ ಕೇಳುವಳು. ಥ್ಯಾಂಕ್ ಯು ಮೈ ಚೈಲ್ಡ್, ಬಟ್ ನನಗೆ ನೀನು ಊಹಿಸಿದಷ್ಟು ಏಜ್ ಆಗಿಲ್ಲ. ಇವಾಗ 50 ವರ್ಷ. ನನಗೆ ತಲೆ ತುಂಬ ಬಿಳಿ ಕೂದಲಿದೆ ಅಂತ ತುಂಬ ವಯಸ್ಸಾದವರಂತ ತಿಳಿದೆಯಾ? ಹೀಗೆ BP ಶುಗರ್ ಏರುಪೇರಲ್ವಾ, ಅದಕ್ಕೆ ಸ್ವಲ್ಪ ತಲೆ ಸುತ್ತಿದಂತೆ ಆಗಿದೆ ಅಷ್ಟೇ ಎಂದು ಹೇಳುವರು. ಅಯ್ಯೋ ಹೌದಾ, ಸಾರಿ ಅಂಕಲ್. ಹಾಗಂತ ನಿಮ್ಮ ಆರೋಗ್ಯದ ಕುರಿತು ನೆಗ್ಲೆಕ್ಟ್ ಬೇಡ. ಈಗ ನೀವೇನಾದರೂ ಬಿದ್ದಿದ್ರೆ ಏನಾದರೂ ಹೇಟ್ ಮಾಡಿಕೊಳ್ತಿದ್ರಿ. ಹಾಗಾಗಿ ನೋಡಿಕೊಂಡು ಓಡಾಡಿ. ಬನ್ನಿ, ನಿಮ್ಮ ಡೆಸ್ಕ್ ತನಕ ಬಿಡುವೆ. ಅವರ ಜೊತೆ ಹೋಗಿ ಆ ಫೈಲ್ಗಳನ್ನು ಅವರ ಡೆಸ್ಕ್ ಹತ್ತಿರ ಇಟ್ಟು ನೀಲಾಂಬರಿ ಅವರ ಕ್ಯಾಬಿನ್ ಹತ್ತಿರ ಹೋಗೋಳು. ಈತ ಕ್ಯಾಬಿನ್ ಒಳಗೆ ಕುಳಿತಿದ್ದ ನೀಲಾಂಬರಿ ಅವರು ಖುಷಿಯಿಂದ ಮಗನಿಗೆ ಕಾಲ್ ಮಾಡಿ ತಮ್ಮ ನಿರ್ಧಾರ ತಿಳಿಸಿದರು. ಶಿ ಈಸ್ ಪರ್ಫೆಕ್ಟ್ ಫಾರ್ ಯು. ನೋಡಲು ತುಂಬ ಅಂದವಾಗಿದ್ದಾಳೆ, ಗುಣನೂ ಅಷ್ಟೇ. ಆದರೆ ನೋಡಿದ ತಕ್ಷಣ ಏನು ಹೇಳಲು ಆಗೋಲ್ಲ. ನೀನು ಇಷ್ಟು ಮುಂದುವರೆದಿದ್ಯಾ ಅಂದರೆ ನಿನಗೂ ಇಷ್ಟ ಅಂತಾನೇ ಅರ್ಥ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನೀನು ಯಾವುದೇ ಹುಡುಗಿಯನ್ನು ಇಷ್ಟಪಟ್ಟರೂ ಕೂಡ ನಾನು ಕಣ್ಣು ಮುಚ್ಚಿ ಒಪ್ಪಿಕೊಳ್ತೇನೆ ಅಂತ. ನಿನಗೆ ಹುಡುಗಿ ಓಕೆ ಅಂದರೆ ನನಗೂ ಕೂಡ ಓಕೆ. ಹಾಗಂತ ಆತುರ ಮಾಡಬೇಡಿ, ಎಲ್ಲ ಕಡೆಯಿಂದ ನೋಡಿ ಮುಂದುವರೆ ಎಂದು ಮಗನಿಗೆ ಹೇಳುವರು. ನೀವು ಅವಳ ಜೊತೆ ಮಾತನಾಡಿದ್ರಾ ಮಾಮ್ ಓಕೆನಾ ಅವಳು ಎಂದು ಆಶ್ಚರ್ಯದಲ್ಲಿ ಕೇಳುವನು. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಅಗ್ಗು, ಇದನ್ನು ಅರ್ಥ ಮಾಡಿಕೊ. ನಿನ್ನ ಮನಸ್ಸಿಗೆ ಅವಳು ನಿನ್ನ ಹುಡುಗಿ ಅಂತ ಅನ್ನಿಸ್ಬೇಕು. ನೀವು ಈ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗೆ ಇಷ್ಟ ಆದರೆ ಸಾಕು ಅಂದ್ಕೊಂಡು ಒಪ್ಪಿಕೊಂಡ್ರೆ ಮುಂದೆ ನಿಮಗೆ ಕಷ್ಟ ಆಗೋದು. ಒಳ್ಳೆಯದೇ ತಂದೆ ತಾಯಿಗಳ ಅಭಿಪ್ರಾಯ ಕೇಳುವುದು, ಹಾಗಂತ ನಿಮ್ಮ ಮನಸ್ಸಿನ ಅಭಿಪ್ರಾಯ ಕೇಳದೆ ಮುಂದುವರಿಯುವುದು ಬಹುದೊಡ್ಡ ತಪ್ಪು. ನಿನ್ನ ಮನಸ್ಸಿಗೆ ಓಕೆ ಅಂದರೆ ಎಸ್ ಅಂತ ಹೇಳು ಎಂದು ಹೇಳಿದರು.
ಹಾಗಾದರೆ ನನಗೂ ಕೂಡ ಓಕೆ ಮಾಮ್. ನಾನು ಇಷ್ಟು ದಿನ ಕಾಯ್ತಿದ್ದ ಹುಡುಗಿಯೇ ಸಪ್ತ ಅನ್ನಿಸ್ತಿದೆ. ಅವಳು ನನ್ನನ್ನು ಮತ್ತು ನಿಮ್ಮನ್ನು ಯಾವತ್ತೂ ದೂರ ಮಾಡೋಲ್ಲ. ಅವಳು ತುಂಬ ಬೋಲ್ಡ್ ಇದ್ದಾಳೆ, ನಮ್ಮ ಮನಸ್ಥಿತಿಗೆ ತಕ್ಕವಳಾಗಿದ್ದಾಳೆ. ಸೊ ನನಗೂ ಕೂಡ ಓಕೆ ಎಂದು ಖುಷಿಯಲ್ಲಿ ತಿಳಿಸಿದ ಅಗಸ್ತ್ಯ ನೀಲಾಂಬರಿ ಅವರ ಕ್ಯಾಬಿನ್ನತ್ತ ಬರುವನು. ಹೊರಗೆ ನಿಂತು ಇದನ್ನೆಲ್ಲ ಕೇಳಿಸಿಕೊಂಡ ಸಪ್ತಾಗೆ ಕುಣಿದಾಡುವಷ್ಟು ಸಂತೋಷವಾಗಿತ್ತು. ನಂತರ ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ನೀಲಾಂಬರಿ ಅವರ ಮುಂದೆ ಹೋಗಿದ್ದಳು. ನನ್ನ ಮಗ ಮೆಚ್ಚಿರುವ ಹುಡುಗಿ ನೀನು, ತುಂಬ ಸುಂದರವಾಗಿದ್ಯಾ, ನನ್ನ ಮಗನಿಗೆ ತಕ್ಕವಳಾಗಿದ್ಯಾ. ಅವನು ಇದುವರೆಗೂ ಇಲ್ಲಿಯ ತನಕ ಮುಂದುವರೆದಿರಲಿಲ್ಲ. ಯಾರೇ ಹುಡುಗಿ ಪ್ರಪೋಸ್ ಮಾಡಿದರೂ ದೂರ ಇರುತ್ತಿದ್ದ. ಆದರೆ ನಿನ್ನನ್ನೇ ಇಲ್ಲಿ ತನಕ ಕರೆ ತಂದಿದ್ದಾನೆ ಅಂದರೆ ಅವನ ಮನಸ್ಸಿನಲ್ಲಿ ನೀನು ಜಾಗ ಮಾಡಿಕೊಂಡಿದ್ಯಾ ಅಂತಲೇ ಅರ್ಥ. ನೀವಿಬ್ಬರು ಖುಷಿಯಾಗಿರೋದಷ್ಟೇ ಮುಖ್ಯ ನನಗೆ. ಕಾಲೇಜಿನ ಸಮಯ, ಇನ್ನು ಚಿಕ್ಕ ವಯಸ್ಸು, ಓದಿನ ಕಡೆ ಗಮನ ಕೊಡಿ ಎಂದು ಅವಳ ತಲೆ ಸವರಿ ಹೇಳಿದಾಗ ಸರಿ ಎಂದು ತಲೆ ಆಡಿಸುವ ಸಪ್ತ ಅವರ ಆಶೀರ್ವಾದವನ್ನು ತೆಗೆದುಕೊಂಡವಳು ಅಗಸ್ತ್ಯ ಒಳ ಬಂದಾಗ ನಾಚಿದಳು. ನನ್ನ ಅಮ್ಮನ ಮನಸ್ಸು ಕೂಡ ಕದ್ದಿದ್ಯಾ ನೀನು, ತುಂಬ ಸ್ಮಾರ್ಟ್ ಇದೆಯಾ ನೀನು ಎಂದು ಹೇಳುತ್ತಾ ಒಳಗೆ ಬರುವ ಅಗಸ್ತ್ಯ ನಗುತ್ತಾ ಅವಳ ಮುಖ ನೋಡಲು ನಾಚಿದ ಸಪ್ತ ಹೊರಗೆ ಹೊಡಿದ್ದಳು. ಇಲ್ಲಿಂದ ಶುರುವಾಗಿತ್ತು ಜೋಡಿ ಅಕ್ಕಿಗಳ ಪಯಣ. ಕಾಲೇಜ್ನಲ್ಲಿ 1 ವರ್ಷವಾಗುವ ತನಕ ಯಾರಿಗೂ ತಿಳಿದಿರಲಿಲ್ಲ. ಸಪ್ತಾಳ ಮನೆಯಲ್ಲಿ ಕೂಡ ತಿಳಿದಿರಲಿಲ್ಲ. ಇಬ್ಬರು ಗುಟ್ಟಾಗಿ 1 ವರ್ಷ ತನಕ ಜೋಡಿ ಹಕ್ಕಿಗಳ ಹಾಗೆ ತಿರುಗಾಡಿದರು. ಅಂದು ಮಹಾವಿದ್ಯಾಲಯದಲ್ಲಿ ಕೊನೆಯ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಫಂಕ್ಷನ್ ಮಾಡುತ್ತಿದ್ದರೆ ಆ ಕಾಲೇಜಿನ ಯೂತ್ ಪ್ರೆಸಿಡೆಂಟ್ ಆದ ಅಗಸ್ತ್ಯನಿಗೆ ಹೆಚ್ಚಿನ ಕೆಲಸವಿತ್ತು. ಅವನಿನ್ನೂ ಆಗ ತಾನೇ ಫೈನಲ್ ಇಯರ್ MBAಗೆ ಕಾಲಿಡುತ್ತಿದ್ದ. ಹಾಗಾಗಿ MBA ಫೈನಲ್ ಸ್ಟೂಡೆಂಟ್ ಕೂಡ ಫೇರ್ವೆಲ್ ಮಾಡೋ ಜವಾಬ್ದಾರಿ ಅವನ ಮೇಲೆ ಇತ್ತು. ಮಹಾವಿದ್ಯಾಲಯ ಯೂನಿವರ್ಸಿಟಿಯ ಸಂಭ್ರಮದಿಂದ ಆ ದಿನ ಕೂಡಿತ್ತು. ಮಹಾವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಆಡಿಟೋರಿಯಂನಲ್ಲಿ ಸೇರಿದರೆ 1 ವರ್ಷದಿಂದ ತನ್ನ ಕಣ್ಮುಂದೆಯೇ ಹಾದು ಹೋಗುವ ಅಗಸ್ತ್ಯನನ್ನು ಕದ್ದು ಕದ್ದು ನೋಡುತ್ತಿದ್ದ ಸ್ವರ ತನ್ನ ಮನದಲ್ಲಿ ಅವನಿಗೆ ದೇವರ ಸ್ಥಾನವನ್ನು ಕಲ್ಪಿಸಿ ಅಲ್ಲಿಯೇ ಪೂಜಿಸುತ್ತಿದ್ದಳು. ಈ ಬಾರಿಯೂ ಕೂಡ ಅವಳಿಗೆ ಬೆಸ್ಟ್ ಬಿಸ್ನೆಸ್ ಮೈಂಡೆಡ್ ಅವಾರ್ಡ್ ಬಂದಿದ್ದು ಅವಳ ಕಂಪನಿಗೆ ಮೊದಲ ಸ್ಥಾನದಲ್ಲಿದೆ. ಆದರೆ ನಮ್ಮದು 50ನೇ ಸ್ಥಾನ ಕೂಡ ಪಡೆದಿಲ್ಲ. ಅವಳಿಂದ ಎಲ್ಲವನ್ನು ಕಿತ್ತುಕೊಂಡರೂ ಕೂಡ ಅವಳು ಖುಷಿಯಾಗೇ ಇದ್ದಾಳೆ. ಅವಳ ಖುಷಿಯನ್ನು ನನ್ನ ಕೈಯಲ್ಲಿ ನೋಡಲಾಗುವುದಿಲ್ಲ. ಈ ವರ್ಷದಲ್ಲಿ ನಮಗೆ ಬಂದಿದ್ದ 50 ಕೋಟಿಯ ಪ್ರಾಜೆಕ್ಟ್ನ ಕೂಡ ನಮಗೆ ಸಿಗದಂತೆ ಮಾಡಿದ್ಲು. ಅವಳನ್ನಂತೂ ನಾನು ಸುಮ್ಮನೆ ಬಿಡೋಲ್ಲ ಎಂದು ಹೇಳಿಕೊಳ್ಳುತ್ತಾ ಕತ್ತಲೆ ಕೋಣೆಯಲ್ಲಿದ್ದ ತೇಜಸ್ವಿನಿಯವರು ತಮ್ಮ ರೂಮಿನ ಬಾಗಿಲನ್ನು ಯಾರೋ ಕೊಟ್ಟುತ್ತಿರುವ ಶಬ್ದ ಕೇಳಿಸಿದಾಗ ಲೈಟ್ ಆನ್ ಮಾಡಿ ಹೋಗಿ ಬಾಗಿಲು ತೆಗೆದರು. ಬಾಗಿಲು ಹಾಕಿಕೊಂಡು ಏನು ಮಾಡ್ತಿದ್ದೀರಾ ಮಾಮ್ ಎಂದು ಅರ್ಜುನ್ ಕೇಳುವನು. ಏನಿಲ್ಲ ಅರ್ಜುನ್, ಅದು ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಬಾಗಿಲು ಹಾಕಿಕೊಂಡಿದ್ದೆ. ಇದೇನಿದೆ ಸೂಟ್ ಹಾಕಿಕೊಂಡು ರೆಡಿಯಾಗಿದೆಯಾ ನೀನು ಎಂದು ಗೊಂದಲದಲ್ಲಿ ಕೇಳಿದರು. ಮರೆಯುವ ಕಾಯಿಲೆ ಇದೆಯಾ ನಿಮಗೆ? ಇವತ್ತು ನನ್ನ ಫೈನಲ್ ಇಯರ್ ಇಂಜಿನಿಯರಿಂಗ್ ಕೊನೆಯ ದಿನ, ಯೂನಿವರ್ಸಿಟಿಯಲ್ಲಿ ಫೇರ್ವೆಲ್ ಇದ್ದೆ, ಹಾಗಾಗಿ ಈ ರೀತಿ ರೆಡಿಯಾಗಿರುವುದು. ನಾನು ನಿನ್ನೆನೇ ಹೇಳಿದೆ ಅಲ್ವಾ ನಿಮಗೆ, ಇವತ್ತು ನೈಟ್ ಫಂಕ್ಷನ್ ಇದೆ, ನೀವು ಬರಬೇಕು ಆಯಿತಾ ಎಂದು ಹೇಳುವನು. ಅಯ್ಯೋ ಮರೆತೇ ಹೋಗಿದ್ದೆ ಪುಟ್ಟ, ಸರಿ ನಾನು ನಿಮ್ಮ ಅಪ್ಪ ಬರ್ತೇವೆ ಎಂದು ಹೇಳುವರು. ಓಕೆ ಮಾಮ್, ನನಗೆ ಟೈಮ್ ಆಗ್ತಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಹೋಗ್ತೀನಿ ಬಾಯ್ ಎಂದು ಹೇಳಿ ಅರ್ಜುನ್ ಕಾಲೇಜ್ಗೆ ಹೋಗಿದ್ದ. ಹಿಂದೆ ಹೇಗಾದರೂ ಮಾಡಿ ಸ್ವರಳಿಗೆ ಪ್ರಪೋಸ್ ಮಾಡಬೇಕೆಂದು ಎಲ್ಲವನ್ನು ತಯಾರಿ ಮಾಡಿಕೊಂಡಿದ್ದ. ಖುಷಿಯಿಂದಲೇ ಕಾಲೇಜ್ಗೆ ಹೋಗಿದ್ದವನು ಸ್ವರಳಿಗಾಗಿ ಎಲ್ಲ ಕಡೆ ಹುಡುಕಾಡುತ್ತಿದ್ದ. ಆಂಟಿ ಪ್ಲೀಸ್ ಆಂಟಿ, ಸಾರ ನನ್ನ ಜೊತೆ ಕಳಿಸಿಕೊಡಿ ಆಂಟಿ. ನೋಡಿ ಇವತ್ತು ನನ್ನ ರ್ಯಾಂಪ್ ವಾಕ್ ಶೋ ಕೂಡ ಇದೆ, ಅಲ್ಲಿ ನಾನು ಗೆದ್ದರೆ ಮಿಸ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತೇನೆ ಆಂಟಿ. ಪ್ಲೀಸ್ ಆಂಟಿ, ನನ್ನ ಬೆಸ್ಟ್ ಫ್ರೆಂಡ್ ಇವಳು, ಅವಳನ್ನು ಕಳಿಸಿಕೊಡಿ ಆಂಟಿ ಎಂದು ಸಪ್ತ ಅನು ಅವರ ಮುಂದೆ ಹಿಂದೆ ಮುಂದೆ ಸುತ್ತುತ್ತಾ ಕೇಳಿದಳು. ಸಪ್ತ, ನಿನ್ನದೇನೋ ಕಾಂಪಿಟೇಷನ್ ಇದೆ ಬಿಡು, ಆದರೆ ಸ್ವರಾಗೆ ಅಲ್ಲಿ ಏನು ಕೆಲಸ? ಹೀಗಿನ್ನೂ ಮೊದಲ ವರ್ಷ ಮುಗಿಯುತ್ತಿದೆ ಅಲ್ವಾ, ನಿಮಗೆ ಬೇಕಾದರೆ ಫೈನಲ್ ಇಯರ್ ಟೈಮಿಗೆ ಅಟೆಂಡ್ ಮಾಡಿ. ಆದರೆ ಅವಳು ಬೇಡ ಪುಟ್ಟ, ಅವಳಿಗೆ ಈ ಸೀರೆ ಎಲ್ಲ ಹುಟ್ಟಿ ಅಭ್ಯಾಸ ಇಲ್ಲ ಎಂದು ಹೇಳುವರು. ಅಯ್ಯೋ ಆಂಟಿ, ಅದನ್ನೆಲ್ಲ ತಲೆ ಕೆಡಿಸಿಕೊಳ್ಬೇಡಿ, ನಾನಿಲ್ವಾ? ಸಂಜೆ ಅಷ್ಟೊತ್ತಿಗೆ ಫಂಕ್ಷನ್ ಶುರು ಆಗುತ್ತೆ ಆಂಟಿ. ನಾನು ಈಗಾಗಲೇ ಅವಳಿಗಾಗಿ ಅಂತ ಸೀರೆ ಕೂಡ ತೆಗೆದುಕೊಂಡಿದ್ದೇನೆ, ನೀವೇನು ಚಿಂತೆ ಮಾಡಬೇಡಿ. ಪಾರ್ಲರ್ಗೆ ಕರೆದುಕೊಂಡು ಹೋಗ್ತೇನೆ ಆಂಟಿ. ಪ್ಲೀಸ್ ಆಂಟಿ ಒಪ್ಪಿಕೊಳ್ಳಿ ಎಂದು ಸಪ್ತ ಗೋಗರಿದಾಗ ಕೊನೆಗೂ ಒಪ್ಪಿಕೊಂಡ ಅನು ಅವರ ಸರಿ ಎಂದು ತಲೆ ಆಡಿಸಿದರು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಬಾಯ್. ಬಾ ಸ್ವರ, ಪಾರ್ಲರ್ಗೆ ಹೋಗಿ ಬೇಗ ರೆಡಿಯಾಗಿ ಸಂಜೆ ಅಷ್ಟೊತ್ತಿಗೆ ನಾವು ಕಾಲೇಜ್ಗೆ ಹೋಗಬೇಕು ಎಂದು ಹೇಳಿದ ಸಪ್ತ ಸ್ವರಳನ್ನು ತನ್ನ ಸ್ಕೂಟಿಯಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದಳು. ಸಪ್ತ, ನಿನ್ನ ಕೈ ಮುಗಿತೇನೆ ಕಣೆ, ನನಗೆ ಮೇಕಪ್ ಎಲ್ಲ ಬೇಡ, ನಾನು ಹೇಗಿದ್ದೇನೋ ಹಾಗೇ ಇರ್ತೇನೆ, ಈ ಐಬ್ರೋ ಎಲ್ಲ ಬೇಡ ನನಗೆ ಪ್ಲೀಸ್ ಎಂದು ಕೇಳಿಕೊಳ್ಳುತ್ತಿದ್ದರೂ ಬಿಡದ ಸಪ್ತ ಅವಳನ್ನು ಎಳೆದುಕೊಂಡು ಹೋಗಿ ಪಾರ್ಲರ್
ಅವರಿಗೆ ಏನು ಮಾಡಬೇಕೆಂದೆಲ್ಲ ತಿಳಿಸಿ ಸ್ವರಳನ್ನು ಒಂದು ಕಡೆ ಬಿಟ್ಟು ತಾನು ಫೇಶಿಯಲ್ ಮಾಡಿಸಿಕೊಳ್ಳುತ್ತಾ ಮತ್ತೊಂದು ಕಡೆ ಕುಳಿತುಕೊಂಡಳು. ಸ್ವರಳ ಸೊಂಟದ ತನಕ ಬರುವ ಕೂದಲನ್ನು ಸ್ವಲ್ಪ ಕಟ್ ಮಾಡಿ ಕೆರೆಟಿನ್ ಮಾಡಿ ಸ್ಟ್ರೇಟ್ ಮಾಡಿದವರು ರೇಷ್ಮೆ ಕೂದಲಂತೆ ಮಾಡಿದರು. ನಂತರ ಉದ್ದಕ್ಕೆ ಕಪ್ಪಾಗಿರುವ ಹುಬ್ಬಿಗೆ ಆಕಾರ ಕೊಟ್ಟು ಬಾಣದಂತೆ ಮಾಡಿದರು. ನಂತರ ಅವಳ ಮುಖಕ್ಕೆ ಫೇಶಿಯಲ್ ಮಾಡಿ ಮುಖದಲ್ಲಿರುವ ಹೇರ್ಸ್, ಕೈಕಾಲುಗಳಲ್ಲಿರುವ ಹೇರ್ಸ್ಗಳು ತೆಗೆದವರು ಸ್ವರಳ ಮುಖದಲ್ಲಿ ಕೈಕಾಲುಗಳಲ್ಲಿರುವ ಟ್ಯಾನ್ ಕೂಡ ತೆಗೆದಿದ್ದರು. ಬರೋಬ್ಬರಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ತನಕ ಸ್ವರಳನ್ನು ಬದಲಾಯಿಸುವ ಕಾರ್ಯದಲ್ಲಿ ಮುಳುಗಿದ್ದ ಮೇಕಪ್ ಹುಡುಗಿಯರು ಕೊನೆಗೂ ಸ್ವರಳನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದರು. ಕನ್ನಡಿ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡು ಸ್ವರಳಿಗೆ ಆಶ್ಚರ್ಯವಾಗಿತ್ತು. ಈಗ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ? ಎಲ್ಲ ಹುಡುಗಿಯರು ಬ್ಯೂಟಿಫುಲ್ ಆಗಿರ್ತಾರೆ. ಈ ಅಂದ ನಮಗೆ ದೇವರು ಕೊಟ್ಟಿದ್ದು. ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡ್ರೆ ನಮಗೆ ನಾವೇ ಸುಂದರಿಯರು. ನೀ ನನ್ನ ಫ್ರೆಂಡ್ಸ್, ನೀನು ಕೂಡ ತುಂಬ ಬ್ಯೂಟಿಫುಲ್ ಆಗಿರಬೇಕು ಎಂದು ಸ್ವರಳನ್ನು ತಬ್ಬಿ ಹೇಳಿದ ಸಪ್ತ ಅವಳಿಗೆ ಸ್ನಾನ ಮಾಡಲು ಕಳಿಸಿದವಳು. ಸ್ವರ ಸ್ನಾನ ಮುಗಿಸಿ ಬಂದ ನಂತರ ಮೇಕಪ್ ಅವರಿಗೆ ಸ್ವರಳನ್ನು ಸೌತ್ ಇಂಡಿಯನ್ ಬ್ರೈಡ್ ರೀತಿ ರೆಡಿ ಮಾಡಲು ತಿಳಿಸಿದಳು. ಸಪ್ತ ಸೌತ್ ಇಂಡಿಯನ್ ಬ್ರೈಡಾ? ನನ್ನನ್ನು ಯಾಕೆ ಮದುಮಗಳ ರೀತಿ ತಯಾರು ಮಾಡ್ತಿದ್ಯಾ? ಒಂದು ಸಾಧಾರಣ ಸೀರೆ ಉಟ್ಟುಕೊಳ್ಳುತ್ತೇನೆ, ಅಷ್ಟೇ ಸಾಕು. ಈಗಾಗಲೇ ನನ್ನನ್ನು ಇಷ್ಟು ತಯಾರಿ ಮಾಡಿದ್ಯಾ, ಸಾಕು ಎಂದು ಸ್ವರ ಮುಜುಗರದಲ್ಲಿಯೇ ಹೇಳುವಳು. ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನಿರು. ನೋಡಿ, ಇವಳನ್ನು ಬ್ಯೂಟಿಫುಲ್ ಆಗಿ ಕಾಣುವಂತೆ ರೆಡಿ ಮಾಡಿ, ಪಕ್ಕಾ ಸೌತ್ ಇಂಡಿಯನ್ ಬ್ರೈಡ್ ರೀತಿ ಕಾಣಬೇಕು. ಈಗಾಗಲೇ ನೀವು ಇವಳ ಹೆರಳನ್ನು ಸ್ಟ್ರೇಟ್ನಿಂಗ್ ಮಾಡಿರೋದು ತುಂಬ ಚೆನ್ನಾಗಿದೆ. ಹಾಗೆ ಫೇಶಿಯಲ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ದೀರಾ. ಈಗ ಇವಳನ್ನು ಮದುಮಗಳಾಗಿ ತಯಾರಿ ಮಾಡುವುದು ಒಂದೇ ಬಾಕಿ. ಸ್ವರ ಹೆಚ್ಚಾಗಿ ಮಾತನಾಡಲು ಹೋಗಬೇಡ, ರೆಡಿ ಮಾಡಿಸಿಕೊ ಎಂದು ಅವಳಿಗೆ ಬಲವಂತ ಮಾಡಿ ಕಳಿಸಿದವಳು. ತಾನು ಕೂಡ ಅಂದವಾಗಿ ರೆಡಿಯಾಗುತ್ತಾ ಕುಳಿತವಳು ಅಗಸ್ತ್ಯನಿಗೆ ಕಾಲ್ ಮಾಡಿದಳು. ನೆನಪಿದೆ ಅಲ್ವಾ, 7 ಗಂಟೆ ಅಷ್ಟೊತ್ತಿಗೆಲ್ಲ ಬಂದುಬಿಡಿ. ನೀವು ಕಾಲೇಜ್ನ ಟ್ರಸ್ಟಿಯಾಗಿ ಲೇಟ್ ಮಾಡಬೇಡಿ. ಪ್ರಿನ್ಸಿಪಲ್ ಎಲ್ಲ ಮನೆಗೆ ಬಂದು ಕರೆದಿದ್ದಾರಲ್ವಾ, ನೀವೇ ಫಂಕ್ಷನ್ಗೆ ಮೇನ್ ಅತಿಥಿ ಎಂದು ರೆಡಿಯಾಗಿ ಬಂದ ಅಗಸ್ತ್ಯ ನೀಲಾಂಬರಿ ಅವರಿಗೆ ಹೇಳುವನು. ಗೊತ್ತು ಅಗಸ್ತ್ಯ, ನಾನು ಬರ್ತೀನಿ. ನೀನು ವಾಸುಕಿ ಹೋಗಿ ಫಂಕ್ಷನ್ನಲ್ಲಿ ಏನು ತೊಂದರೆ ಆಗಬಾರ್ದು, ಆ ರೀತಿ ನೋಡಿಕೊಳ್ಬೇಕು. ನೀವಿಬ್ಬರು ಕಾಲೇಜ್ನ ಯೂತ್ ಪ್ರೆಸಿಡೆಂಟ್. ನೀನು ಈ ವರ್ಷ ನಿನ್ನ ಅವಧಿ ಮುಗಿಯುತ್ತದೆ ಅಲ್ವಾ? ಮತ್ತು ಮುಂದಿನ ವರ್ಷ ನೀನೇ ನಿಲ್ತೀಯಾ ಅಥವಾ ಬೇರೆ ಯಾರನ್ನಾದರೂ ನಿಲ್ಲಿಸ್ತೀಯಾ ಎಂದು ಕೇಳುವರು. ಅದೆಲ್ಲ ಆಮೇಲೆ ಮಾತಾಡೋಣ ಬಿಡಿ ಮಾವ್. ಸರಿ, ಮರೆಯಬೇಡಿ, ಬೇಗ ಬನ್ನಿ ಬಾ ವಾಸು ಎಂದು ಹೇಳುವ ಅಗಸ್ತ್ಯ ಸಪ್ತಾಯಿಂದ ಕಾಲ್ ಬಂದಾಗ ಕಾಲ್ ರಿಸೀವ್ ಮಾಡಿ ಮಾತನಾಡುವನು. ಪಾರ್ಲರ್ನಲ್ಲಿದ್ದೇನೆ, ನೀನೇ ಬಂದು ಪಿಕ್ ಮಾಡು. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ಇದ್ದಾಳೆ, ಹಾಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು ಎಂದು ಹೇಳುವಳು. ಹಣ ನಿನ್ನ ಅಕೌಂಟ್ಗೆ ಹಾಕ್ಲಾ ಅಥವಾ ಅಲ್ಲಿಗೆ ಬಂದು ಪೇ ಮಾಡಲಾ ಎಂದು ಕೇಳುವನು. ನನಗೆ ಬೇಡಪ್ಪ, ನೀನೇ ಬಂದು ಪೇ ಮಾಡು ಎಂದು ಹೇಳುವಳು. ಓಕೆ, ಆನ್ ದ ವೇ ಬರ್ತಾ ನಿಮ್ಮನ್ನು ಪಿಕ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ವಾಸುಕಿಗೆ ಕಾಲೇಜ್ ಕಡೆ ಹೋಗಲು ತಿಳಿಸಿ ತಾನು ತನ್ನ ಕಾರ್ ಸ್ಟಾರ್ಟ್ ಮಾಡಿದವನು ಸಪ್ತ ಕಳಿಸಿರುವ ಲೊಕೇಶನ್ಗೆ ಹೋಗುವನು. ಸ್ವರ ಮೊದಲ ಬಾರಿಗೆ ಸೀರೆ ಉಡಿಸಿಕೊಳ್ಳುತ್ತಿದ್ದಳು. ಅನು ಅವರು ಎಂದೂ ಕೂಡ ಸ್ವರಳಿಗೆ ಸೀರೆ ಉಡಲು ಬಿಟ್ಟಿರಲಿಲ್ಲ. ಇನ್ನೂ ಕೂಡ ಚಿಕ್ಕವಳು, 19ರ ವಯಸ್ಸು ಅವಳಿಗೆ. ಈಗಲೇ ಯಾಕೆ ಸೀರೆ ಅಭ್ಯಾಸ ಎಂದು ಅವಳಿಗೆ ಯಾವುದೇ ಹಬ್ಬ ಹರಿದಿನವಿದ್ದರೂ ಕೂಡ ಸೀರೆ ಉಡಿಸ್ತಿರಲಿಲ್ಲ. ಮೇಕಪ್ ಮಾಡುವ ಹುಡುಗಿಯರು ಅವಳಿಗೆ ಸೀರೆ ಉಡಿಸ್ತಿದ್ರೆ ಕಚಗುಳಿಯಿಂದ ನಗುವ ಸ್ವರ ಮುಜುಗರದಲ್ಲಿಯೇ ಅವರ ಕೈಯಿಂದ ಸೀರೆ ಉಡಿಸಿಕೊಂಡಳು. ಅವಳ ರೇಷ್ಮೆ ಅಂತ ಕೂದಲನ್ನು ಹೆಣೆದು ಜಡೆ ಹಾಕಿದವರು ಕೂದಲಿಗೆ ವಿಶೇಷ ವಿನ್ಯಾಸವನ್ನು ಮಾಡಿದ್ದರು. ಈಗಾಗಲೇ ಫೇಶಿಯಲ್ ಮಾಡಿಸಿ ಹೊಳೆಯುತ್ತಿದ್ದ ಸ್ವರಳಿಗೆ ಮೇಕಪ್ ಮಾಡಿ ಅಂದದ ಗೊಂಬೆಯಂತೆ ಮಾಡಿ ಕನ್ನಡಿಯ ಮುಂದೆ ನಿಲ್ಲಿಸಿದರೆ ಹೊಸ ರೂಪದಲ್ಲಿ ತನ್ನನ್ನು ತಾನು ನೋಡಿಕೊಂಡ ಸ್ವರಳಿಗೆ ಆಶ್ಚರ್ಯವಾಯಿತು. ನಿಜ ಹೇಳಬೇಕಂದ್ರೆ ನೀವು ಒಳಗೆ ಬಂದಾಗ ಆವ್ರೇಜ್ ಹುಡುಗಿ ರೀತಿ ಇದ್ರಿ. ಹೀಗಂತೂ ಯಾವ ಬಾಲಿವುಡ್ ಹೀರೋಯಿನ್ಗೆ ಕಮ್ಮಿ ಇಲ್ಲ. ನೀವು ಅಷ್ಟು ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮ ಕಣ್ಣಿನ ಬಣ್ಣವೇ ನಿಮಗೆ ಮೆರಗು ಕೊಡುವುದು. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ನಿಮ್ಮದೊಂದು ಫೋಟೋ ಹೊಡೆದುಕೊಳ್ಳುತ್ತೇವೆ ಎಂದು ಮೇಕಪ್ ಮಾಡಿದ ಹುಡುಗಿಯರು ಸ್ವರ ಫೋಟೋ ತೆಗೆದುಕೊಂಡಿದ್ದರು. ತಾನು ಕೂಡ ಫ್ಯಾನ್ಸಿ ಸೀರೆ ಉಡಿಸಿಕೊಂಡು ಬಂದ ಸಪ್ತ ಸ್ವರಳನ್ನು ಈ ರೀತಿ ಅಲಂಕಾರ ನೋಡಿ ಆಶ್ಚರ್ಯದಲ್ಲಿ ಕಳೆದು ಹೋದವಳು ಗೆಳತಿಯ ಕೆನ್ನೆಗೆ ಮುತ್ತಿಟ್ಟಳು. ವಾವ್ ಮೈ ಲವ್ಲಿ ಡಾಲ್, ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ನನಗಂತೂ ಹೊಟ್ಟೆ ಕಿಚ್ಚು ಆಗ್ತಿದೆ. ಇಷ್ಟು ದಿನ ನನ್ನ ಪಕ್ಕದಲ್ಲೇ ಮುದುರಿಕೊಂಡು ಬರುತ್ತಿದ್ದ ಮೊಲದ ಮರಿಯೇ ಈ ಅಂದದ ಗೊಂಬೆ ಅಂತ ಗೊಂದಲವಾಗ್ತಿದೆ ಎಂದು ಹೇಳಿ ದೃಷ್ಟಿ ತೆಗೆದಳು. ಸಪ್ತ, ನನಗೆ ಇಷ್ಟು ಕಾಸ್ಟ್ಲಿ ಸೀರೆಯನ್ನು ಉಡಿಸಿ ನೀನು ಯಾಕೆ ಆ ರೀತಿಯ ಸಿಂಪಲ್ ಸೀರೆ ಇಟ್ಟಿದೆಯಾ ಎಂದು ಕೇಳಿದಳು. ನಿನಗೆ ಇವತ್ತೊಂದು ಸೀಕ್ರೆಟ್ ಹೇಳಬೇಕು. ನಾನು ಕಾಲೇಜ್ಗೆ ಹೋದ್ಮೇಲೆ ಹೇಳ್ತೀನಿ. ವಿಶೇಷವಾಗಿರುವ ಅವರು ಕೊಡಿಸಿದ ಸೀರೆ ಇದು.
ಆದರೆ ನನಗೆ ಈ ರೀತಿಯ ರೇಷ್ಮೆ ಸೀರೆ ಇದೆಲ್ಲ ಆಗಿ ಬರಲ್ಲ. ಮೈಯೆಲ್ಲ ಒಂದು ರೀತಿ ಭಾರ ಅನ್ನಿಸ್ತಿದೆ. ಅದಕ್ಕೆ ನಿಮಗೆ ಹುಡಲ್ ಕೊಟ್ಟಿದ್ದು. ನನಗೆ ಈ ಫ್ಯಾನ್ಸಿ ಸೀರೆನೇ ಸಾಕು. ಇದು ಸಿಂಪಲ್ ಸೀರೆ ಅಂತ ಅಂದ್ಕೊಳ್ಬೇಡ. 15,000ದ ಪೇಪರ್ ಸಿಲ್ಕ್ ಸಾರಿ. ಇದು ನೋಡು ಎಷ್ಟು ಫ್ರೀ ಆಗಿದೆ ಎಂದು ತೋರಿಸಿದಾಗ ಆ ಸೀರೆಯಲ್ಲಿ ಸಪ್ತಾಳ ದೇಹವು ಎದ್ದು ಕಾಣಿಸ್ತಿರುವುದನ್ನು ಕಂಡ ಸ್ವರಗೆ ಮುಜುಗರವಾಯಿತು. ಹಾಗಂತ ಗೆಳತಿಗೆ ಬೇಸರ ಮಾಡಲ್ಲ ಅವಳು. ಸರಿ ಎಂದು ತಲೆ ಆಡಿಸಿ ಒಂದು ಕಡೆ ಕುಳಿತುಕೊಂಡಳು. ನೋಡು, ನಾನೀಗ ಮೇಕಪ್ಗೆ ಕುಳಿತರೆ ಅರ್ಧ ಗಂಟೆ ಆದರೂ ಮೇಲೆ ಎದ್ದೇಳಲ್ಲ. ಒಂದು ಕೆಲಸ ಮಾಡು, ದಾರಿಯಲ್ಲಿ ನಾನು ವಿಶೇಷವಾದವರು ಅಂತ ಹೇಳಿದ್ನಲ್ಲ, ಅವ್ರು ಬರ್ತಿದ್ದಾರೆ. ಒಳಗೆ ಬಂದಾಗ ಮೇಕಪ್ ಮಾಡಿಸ್ಕೊಳ್ತಿದ್ದೇನೆ ನಾನು ಅಂತ ತಿಳಿಸು. ಆಮೇಲೆ ಅವರು ಹಣ ಕೊಡ್ತಾರೆ, ಅದನ್ನು ಪೇ ಮಾಡು, ಸರಿನಾ ಎಂದು ಹೇಳಿದಾಗ ಮುಜುಗರದಲ್ಲಿಯೇ ಸ್ವರ ಒಪ್ಪಿದಳು. ಸಪ್ತಾ, ನಾವು ಮಾಡಿಸಿಕೊಂಡಿರುವ ಇದಕ್ಕೆಲ್ಲ ಬೇರೆಯವರು ಯಾಕೆ ದುಡ್ಡು ಕೊಡಬೇಕು? ನಾವೇ ಕೊಡೋಣ. ಹೇಗಿದ್ದರೂ ನನಗೆ ಸ್ಕಾಲರ್ಶಿಪ್ ಬಂದಿದೆ ಅಲ್ವಾ, ನಿನ್ನದು ಸೇರಿಸಿ ನಾನೇ ಕೊಡ್ತೇನೆ. ಆದರೆ ಬೇರೆಯವರ ಕೈಯಲ್ಲಿ ದುಡ್ಡು ಹಾಕಿಸೋದು ಚೆನ್ನಾಗಿರೋಲ್ಲ ಎಂದು ಮುಜುಗರದಲ್ಲಿ ಹೇಳುವಳು. ಅಯ್ಯೋ, ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ? ಹುಡುಗರಿರೋದೇ ನಮ್ಮ ಬಿಲ್ ಪೇ ಮಾಡಲು. ನೀನು ಚಿಂತೆ ಮಾಡಬೇಡ. ನನ್ನ ಸ್ಪೆಷಲ್ ಪರ್ಸನ್ ಕೋಟಿಗಟ್ಟಲೆ ದುಡ್ಡು ಇಟ್ಟಿದ್ದಾರೆ. ದಿನಕ್ಕೆ 1 ಕೋಟಿ ವೇಸ್ಟ್ ಆದರೂ ಅವ್ರಿಗೇನು ನಷ್ಟ ಆಗೋಲ್ಲ. ಯೋಚನೆ ಮಾಡಬೇಡ. ಅವ್ರು ಬಂದಾಗ ಬಿಲ್ ಮಾಡಿಸು ಎಂದು ಮೇಕಪ್ ಮಾಡಿಸಿಕೊಳ್ಳುತ್ತಾ ಕುಳಿತಳು. ಅಷ್ಟರಲ್ಲಿ ಸಪ್ತಾಳಿಗೆ ಅಗಸ್ತ್ಯನಿಂದ ಕಾಲ್ ಬಂದಿತ್ತು. ಮಾತನಾಡಿದವಳು ಸ್ವರಳಿಗೆ ಸನ್ನೆಯಲ್ಲೇ ಹೊರ ಹೋಗಲು ತಿಳಿಸಿದಾಗ ಒಂದು ರೀತಿ ಸಂಕೋಚದಲ್ಲಿಯೇ ಎದ್ದು ನಿಂತವಳು ಆ ಗಾಜಿನ ಬಾಗಿಲು ತೆಗೆದು ಹೊರಗೆ ಹೋಗಿದ್ದಳು. ಸಪ್ತ, ನಾನು ಪಾರ್ಲರ್ ಮುಂದೆ ಇದ್ದೇನೆ, ನಾನೇ ಒಳಗೆ ಬರಬೇಕಾ? ನೀನು ಇನ್ನೂ ರೆಡಿಯಾಗಿಲ್ವಾ ಎಂದು ಕಾರು ನಿಲ್ಲಿಸಿ ಕೇಳುವನು. ಪ್ಲೀಸ್ ನೀನೇ ಬಂದು ಹಣ ಪೇ ಮಾಡು. ನಾನೀಗ ಮೇಕಪ್ಗೆ ಕುಳಿತಿದ್ದೇನೆ ಗೊತ್ತಾ ಎಂದು ಹೇಳಿದಾಗ ಸರಿ ಎಂದು ಒಪ್ಪಿದ ಅಗಸ್ತ್ಯ ಲಿಫ್ಟ್ ಮೂಲಕ ಪಾರ್ಲರ್ ಇರುವ ಫ್ಲೋರ್ಗೆ ಬಂದವನು. ತನಗೆ ಬೆನ್ನು ಹಾಕಿ ನಿಂತಿದ್ದ ಸಪ್ತಾಳನ್ನು ತಾನು ಇಷ್ಟಪಡುವ ಅಲಂಕಾರದಲ್ಲಿ ಕಂಡವನು ಮೊದಲ ಬಾರಿಗೆ ಅವಳನ್ನು ಹೋಗಿ ತಬ್ಬುವನು. ವಾವ್, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಸಪ್ತಾ. ನಾನು ಮೊದಲ ಬಾರಿಗೆ ನಿಮಗೆ ಸೀರೆ ಕೊಡಿಸಿರೋದು. ನಾನು ಇಷ್ಟಪಟ್ಟ ಸೀರೆಯಲ್ಲಿ ನಾನು ಹೇಳಿದ ಹಾಗೆ ರೆಡಿಯಾಗಿದ್ಯಾ? ಇಷ್ಟು ದಿನ ಒಂದು ಮುತ್ತು ಕೊಟ್ಟಿಲ್ಲ ಎಂದು ನನ್ನನ್ನು ಆಡಿಕೊಳ್ತಿದ್ಯಲ್ಲ. ನೋಡು, ನಾನು ಇಷ್ಟಪಟ್ಟ ಅಲಂಕಾರದಲ್ಲಿ ನಿನಗೆ ನನ್ನ ಕಡೆಯಿಂದ ಸಿಗುತ್ತಿರುವ ಮುತ್ತಿನ ಹಾರ ಎಂದು ಹೇಳಿ ಅವಳ ಕೊರಳಿಗೆ ಬಿಗಿಯಾಗಿ ಮುತ್ತಿಟ್ಟರೆ ಭಯದಲ್ಲಿ ಕೂಗಿಕೊಂಡ ಸ್ವರ ಅವನಿಂದ ಬಿಡಿಸಿಕೊಂಡು ಅವನನ್ನು ತಳ್ಳಿಬಿಟ್ಟು ಪಾರ್ಲರ್ ಒಳಗೆ ಓಡಿದಳು. ಏನಾಯಿತು, ಯಾಕೆ ಹೀಗೆ ಓಡಿ ಬರ್ತಿದ್ಯಾ? ನೀನು ಸ್ಪೆಷಲ್ ಪರ್ಸನ್ ಬಂದಿದ್ದಾರಾ ಎಂದು ರೆಡಿಯಾಗಿದ್ದ ಸಪ್ತಾ ಸರಳನ್ನು ಎದುರಿಗೆ ಬರುತ್ತಾ ಕೇಳಿದಳು. ಹೌದು ಎಂದು ತಲೆ ಆಡಿಸಿದ ಸ್ವರ ಸಪ್ತಾಳಿಗೆ ಕಾಣದ ಹಾಗೆ ಕಣ್ಣೀರು ಒರೆಸಿಕೊಂಡು ಅಲ್ಲಿದ್ದ ಸೋಫಾ ಮೇಲೆ ಕುಳಿತುಕೊಂಡಳು. ಅಯ್ಯೋ, ನಾನು ನೋಡು, ಅವರ ಹತ್ರ ನಿನ್ನನ್ನು ಕಳಿಸಿದ್ದೇನೆ. ನೀ ನನ್ನೊಬ್ಬಳನ್ನು ಬಿಟ್ಟು ಯಾರ ಜೊತೆ ತಾನೇ ಮಾತನಾಡ್ತೀಯಾ? ಅವರು ಹೆಚ್ಚಾಗಿ ಟೈಮ್ ವೇಸ್ಟ್ ಮಾಡಲ್ಲ, ಹೋಗಿ ಪೇ ಮಾಡಿಸಿ ಬರ್ತೇನೆ ಎಂದು ಹೇಳಿದ ಸಪ್ತಾ ಗಾಜಿನ ಬಾಗಿಲು ತೆಗೆದು ಹೊರಗೆ ಬಂದಿದ್ರೆ ಗೊಂದಲಗೊಂಡಿದ್ದ ಅಗಸ್ತ್ಯ ಅಲ್ಲಿದ್ದ ಸೋಫೆ ಮೇಲೆ ಕುಳಿತಿದ್ದವನು ಗಾಜಿನ ಬಾಗಿಲು ತೆರೆದಾಗ ಅತ್ತ ಕಡೆ ನೋಡಿದವನು ಆಘಾತಗೊಂಡ. ಹಳದಿ ಬಣ್ಣದ ತೆಲು ಸೊಳ್ಳೆ ಪರದೆ ರೀತಿ ಇರುವ ಪೇಪರ್ ಸಿಲ್ಕ್ ಸೀರೆಯಲ್ಲಿದ್ದ ಸಪ್ತಾ ಅಗಸ್ತ್ಯನನ್ನು ನೋಡಿ ನಗುತ್ತಾ ಕೈ ಬೀಸಿ ಅವನ ಹತ್ತಿರ ಬರುವಳು. ಸಾರಿ, ತುಂಬ ವೇಟ್ ಮಾಡಿಸಿದೆ ಅನಿಸುತ್ತೆ. ನನ್ನ ಫ್ರೆಂಡ್ನ ಕಳಿಸಿದ್ದೆ. ಅವಳಿಗೆ ಹೆಚ್ಚಾಗಿ ಯಾರ ಜೊತೆಯೂ ಮಾತನಾಡಿ ಅಭ್ಯಾಸವಿಲ್ಲ. ಸರಿ ಬನ್ನಿ, ಇಲ್ಲೇ ಕ್ಯಾಶ್ ಕೌಂಟರ್ ಇದೆ, ಅಲ್ಲೇ ಬಿಲ್ ಪೇ ಮಾಡಿ ಎಂದು ಹೇಳಿದರೆ ಅವಳ ಮಾತಿನಿಂದ ಆಘಾತಗೊಳ್ಳುವ ಅಗಸ್ತ್ಯ ಏನು ಮಾತನಾಡದೆ ಅವಳ ಕೈಗೆ ತನ್ನ ಕಾರ್ಡ್ ಕೊಟ್ಟು ಅಲ್ಲಿಂದ ಹೋಗುವನು. ನಿಲ್ಲಿ, ಯಾಕೆ ಏನು ಮಾತನಾಡದೆ ಹೋಗ್ತಿದ್ದೀರಾ? ಅರ್ಜೆಂಟ್ ಕೆಲಸ ಏನಾದರೂ ಇದೆಯಾ ಎಂದು ಕೇಳುತ್ತಾ ಸಪ್ತಾ ಅವನ ಹಿಂದೆ ಹೋದರೆ ಹೌದೆಂದು ತಲೆ ಆಡಿಸಿದವನು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗಿಯೇ ಬಿಟ್ಟನು.